ಬ್ರೇಕಿಂಗ್ ನ್ಯೂಸ್: ಡಬಲ್ ಡೆಕ್ಕರ್ ಬಸ್ಗಳು ಹಿಂತಿರುಗಿವೆ. ನಮಸ್ಕಾರ ಬೆಂಗಳೂರು. ಇಂದು ದೊಡ್ಡ ಸುದ್ದಿ. ಸುಮಾರು 3 ದಶಕಗಳ ನಂತರ ನಮ್ಮ ನಗರದ ಬೀದಿಗಳಲ್ಲಿ ಒಂದು ಐತಿಹಾಸಿಕ ದೃಶ್ಯ ಮತ್ತೆ ಬರುತ್ತಿದೆ. ಹೌದು, ಡಬಲ್ ಡೆಕ್ಕರ್ ಬಸ್ಗಳು ಅಧಿಕೃತವಾಗಿ ಬೆಂಗಳೂರಿಗೆ ಮರಳಿದ್ದು, ನಿವಾಸಿಗಳು ಮತ್ತು ಪ್ರವಾಸಿಗರಿಗೆ ಹೊಸ ದೃಶ್ಯ ವೀಕ್ಷಣೆಯ ಅನುಭವವನ್ನು ನೀಡುತ್ತಿವೆ. 27 ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಥವಾ ಕೆಎಸ್ಟಿಡಿಸಿ ಬೆಂಗಳೂರಿನ ಹೃದಯಭಾಗದಲ್ಲಿ ಹಾಪ್ ಆಫ್ ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನು ಪ್ರಾರಂಭಿಸಿದೆ. ಇವು ಲಂಡನ್ ಶೈಲಿಯ ಡಬಲ್ ಡೆಕ್ಕರ್ ಬಸ್ಗಳಾಗಿದ್ದು, ಈಗ ಪರಂಪರೆಯ ದೃಶ್ಯವೀಕ್ಷಣೆಯ ಮಾರ್ಗದ ಭಾಗವಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ಸೇವೆ ಜನವರಿ 21, 2026 ರಂದು ಪ್ರಾರಂಭವಾಯಿತು ಮತ್ತು ಪ್ರತಿದಿನ ಬೆಳಿಗ್ಗೆ 10 ರಿಂದ ಸಂಜೆ 5:30 ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಿಂದ ಬಸ್ಗಳು ಪ್ರಾರಂಭವಾಗುತ್ತವೆ ಮತ್ತು ಕಾರ್ಪೊರೇಷನ್ ಸರ್ಕಲ್, ಹಡ್ಸನ್ ಸರ್ಕಲ್, ಕಸ್ತೂರ್ಬಾ ರಸ್ತೆ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತು ವಿಧಾನಸೌಧದಂತಹ ಪ್ರಮುಖ ನಗರದ ಹೆಗ್ಗುರುತುಗಳಲ್ಲಿ ನಿಲ್ಲುತ್ತವೆ. ನೀವು ದಿನವಿಡೀ ಈ ಸ್ಥಳಗಳಲ್ಲಿ ಹತ್ತಬಹುದು ಮತ್ತು ಇಳಿಯಬಹುದು. ಇದರ ವಿಶೇಷತೆ ಏನು? ಈ ಬಸ್ಗಳು ತಲಾ 40 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತವೆ. ತಂಪಾದ ಹವಾನಿಯಂತ್ರಿತ ಕೆಳಗಿನ ಡೆಕ್ನಲ್ಲಿ 20 ಮತ್ತು ತೆರೆದ ಮೇಲ್ಭಾಗದ ಮೇಲಿನ ಡೆಕ್ನಲ್ಲಿ 20 ಪ್ರಯಾಣಿಕರು ನಗರದ ಸ್ಕೈಲೈನ್ನ ಸುಂದರ ನೋಟಗಳನ್ನು ವೀಕ್ಷಿಸಬಹುದು. ಟಿಕೆಟ್ಗಳ ಬೆಲೆ ಕೇವಲ ₹180 ಮತ್ತು ಆನ್ಲೈನ್ನಲ್ಲಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಖರೀದಿಸಬಹುದು. ಬೆಂಗಳೂರಿನ ಪರಂಪರೆಯನ್ನು ಯಾವುದೇ ತೊಂದರೆಯಿಲ್ಲದೆ ಅನ್ವೇಷಿಸಲು ಇದು ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಉತ್ತಮ ಮಾರ್ಗವಾಗಿದೆ. ಸುರಕ್ಷತೆಗಾಗಿ ಬಸ್ಗಳು ಮಾರ್ಗದಲ್ಲಿ ಕಡಿಮೆ ಅಂಡರ್ ಪಾಸ್ಗಳು, ಸ್ಕೈವಾಕ್ಗಳು ಮತ್ತು ಫ್ಲೈಓವರ್ಗಳನ್ನು ತಪ್ಪಿಸುತ್ತವೆ ಎಂದು ಕೆಎಸ್ಟಿಡಿಸಿ ಅಧಿಕಾರಿಗಳು ಗಮನಿಸುತ್ತಾರೆ ಮತ್ತು ಡಬಲ್ ಡೆಕ್ಕರ್ಗಳು ಬೆಂಗಳೂರಿನ ನಗರ ರಸ್ತೆಗಳಿಗೆ ಎಷ್ಟು ಹೊಂದಿಕೊಳ್ಳುತ್ತವೆ ಎಂಬುದನ್ನು ಪರಿಶೀಲಿಸಲು ಈ ಸೇವೆಯು ಪ್ರಸ್ತುತ ಪೈಲಟ್ ಆಧಾರದ ಮೇಲೆ ಚಾಲನೆಯಲ್ಲಿದೆ. ಪೈಲಟ್ ಯಶಸ್ವಿಯಾದರೆ, ಪ್ರವಾಸೋದ್ಯಮ ಮಂಡಳಿಯು 20ಕ್ಕೂ ಹೆಚ್ಚು ನಗರ ಆಕರ್ಷಣೆಗಳನ್ನು ಒಳಗೊಳ್ಳಲು ಸೇವೆಯನ್ನು ವಿಸ್ತರಿಸಬಹುದು ಮತ್ತು ಫ್ಲೀಟ್ಗೆ ಹೆಚ್ಚಿನ ಬಸ್ಗಳನ್ನು ಸೇರಿಸಬಹುದು. ಸದ್ಯಕ್ಕೆ ಇಷ್ಟೇ. ಇನ್ನಷ್ಟು ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಅನುಸರಿಸಿ. ಇಷ್ಟಪಡಲು, ಚಂದಾದಾರರಾಗಲು ಮತ್ತು ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಲು ಮರೆಯಬೇಡಿ. ಆದ್ದರಿಂದ ನೀವು ಯಾವುದೇ ನವೀಕರಣವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ.